ಎಲ್ಲ ಗೌರವಾನ್ವಿತರನ್ನ ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆರ್ಡಿ ಗೋಳಿಯಂಗಡಿ ಬೆಳವೆ ಇದರ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಶ್ರೀಯುತ ಅಣ್ಣಯ್ಯ ಶೆಟ್ಟಿ ನಿವೃತ್ತ ಶಿಕ್ಷಕರು. ಇವರು ನಮಗೆಲ್ಲರಿಗೂ ಚಿರಪರಿಚಿತರು. ಆದರೂ ಕೂಡ ನಾನಿವತ್ತು ಇವರನ್ನ ಔಪಚಾರಿಕವಾಗಿ ನಿಮ್ಮ ಮುಂದೆ ಪರಿಚಯಿಸುವ ಸಂಭ್ರಮದಲ್ಲಿದ್ದೇನೆ. ಶ್ರೀಯುತರು ಕಲ್ಲಡ್ಮನೆ ಕೀರ್ತಿಶೇಷ ತಿಮ್ಮಪ್ಪ ಶೆಟ್ಟಿ ಹಾಗೂ ದಿವಂಗತ ಹಿರಿಯಕ್ಕ ಶೆಟ್ಟಿ ದಂಪತಿಯ ಮೂರನೇ ಪುತ್ರನಾಗಿ 10/7/1959 ವ್ಯಕ್ತಿ ಕಲ್ಲಡ್ಮನೆಯಲ್ಲಿ ಜನಿಸಿದರು. ನಿವೃತ್ತ ಶಿಕ್ಷಕರಾಗಿರುವ ಇಬ್ಬರು ಸಹೋದರರು ಹಾಗೂ ಒಬ್ಬರು ಸಹೋದರಿಯನ್ನ ಹೊಂದಿದ್ದಾರೆ. ತಮ್ಮ ಪ್ರಾಥಮಿಕ ಪ್ರೌಢ ಹಾಗೂ ಸ್ಥಳೀಯ ಶಿಕ್ಷಣವನ್ನ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪೂರೈಸಿ ವೃತ್ತಿಪರ ಶಿಕ್ಷಕ ತರಬೇತಿಯನ್ನ ಮಡಿಕೇರಿಯ ಸರಸ್ವತಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಪೂರೈಸಿ 1998ರಂದು ಶಿಕ್ಷಕರಾಗಿ ಸೇವೆಗೆ ಪದಾರ್ಪಣೆ ಮಾಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಿಂಗವಳ್ಳಿ, ಅರಸಿಮಲಕಾಡು, ಬೆಳವೆಯಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ 2019ರಲ್ಲಿ ವಯೋನಿವೃತ್ತಿಯನ್ನು ಪಡೆದಿದ್ದಾರೆ. ತಮ್ಮ ಶಿಕ್ಷಕ ಸೇವಾ ಅವಧಿಯಲ್ಲಿ ವಿಶೇಷ ಕಲಿಕೋಪಕರಣಗಳನ್ನು ಸ್ವತಃ ತಯಾರಿಸಿ ಬೋಧನೆಯಲ್ಲಿ ಅಳವಡಿಸಿ ಸೃಜನಶೀಲ ಶಿಕ್ಷಣಕ್ಕೆ ಮಾದರಿ ಎನಿಸಿಕೊಂಡಿದ್ದಾರೆ. 1987ರಂದು 9 ಕೊಡಾಬೈಲು ಅರುಣಾ ಶೆಟ್ಟಿ ಇವರನ್ನ ವಿವಾಹವಾಗಿ 3 ಜನ ಮಕ್ಕಳನ್ನ ಪಡೆದಿದ್ದಾರೆ. 2 ಅಳಿಯಂದಿರು ಹಾಗೂ 3 ಜನ ಮೊಮ್ಮಕ್ಕಳ ಸುಖಿ ಸಂಸಾರ ಇವರದ್ದು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಇವತ್ತು ಮಕ್ಕಳು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ವೃತ್ತಿಪರರಾಗಿದ್ದಾರೆ. ಅಣ್ಣೆ ಮಾಸ್ಟರು ಅಂದ ತಕ್ಷಣ ನೆನಪಿಗೆ ಬರುವುದು ಅವರ ಲವಲವಿಕೆ, ಜೀವನೋತ್ಸಾಹ ಮತ್ತು ಸತ್ಯನಿಷ್ಠೆ ಹಾಗೂ ಪಾದರಸದಂತ ಚುರುಕುತನ. ದಣಿವರಿಯದ ದುಡಿಮೆಯೇ ಅವರ ಹಿರಿಮೆ. ಇವರಿಗೆ ಬದುಕಿನ ಬಗೆಗೆ ವಿಶೇಷ ಬಲವಿದೆ. ವೃತ್ತಿಯಲ್ಲಿ ಶಿಕ್ಷಕ ಅಷ್ಟೇ ಎನ್ನುವ ಚೌಕಟ್ಟಿನಲ್ಲಿ ಬದುಕಿದವರಲ್ಲ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮನ್ನ ತಾವು ಗುರುತಿಸಿಕೊಂಡವರಿದ್ದಾರೆ. ವೈಚಾರಿಕ ಮನೋಭಾವ, ಸಂಶೋಧನಾತ್ಮಕ ತುಲನೆ, ನಿರಂತರ ಓದಿನೊಂದಿಗೆ ಸದಾಕಾಲ ಚಾಲ್ತಿಯಲ್ಲಿರುವ ಇವರು ಕೃಷಿಕೋ ನಾಸ್ತಿ ದುರ್ಭಿಕ್ಷ ಎನ್ನುತ್ತ ಪ್ರಗತಿಪರ ಕೃಷಿಕರು ಅಂತ ಅನಿಸಿಕೊಂಡಿದ್ದಾರೆ. ಇವರ ಬಗ್ಗೆ ನನಗೆ ಹೇಳಲಿಕ್ಕೆ ಹಲವಾರು ಹೆಮ್ಮೆಯ ವಿಚಾರಗಳಿವೆ, 100 ಹೆಮ್ಮೆಯ ವಿಚಾರಗಳಿವೆ. ಅದೆಲ್ಲದರಲ್ಲಿ ಅತ್ಯಂತ ಹೆಮ್ಮೆಯ ವಿಚಾರ ಅಂತಂದ್ರೆ ಅವರು ನನ್ನ ತಂದೆ ಅಂತ ಹೇಳುವಂಥದ್ದು. ಪಪ್ಪ, ನೀವು ನಮಗೆ ಸದಾಕಾಲವು ಅನುಕರಣೀಯರು. ನಿಮ್ಮ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ನಡೆಯಲಿ. ಲಯನ್ಸ್ ಕ್ಲಬ್ ಬೆಳವೆ, ಆರ್ಡಿ, ಗೋಳಿಯಂಗಡಿ ಇದರ ಕೀರ್ತಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ಹೆಚ್ಚಾಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನಾನು ಅಕ್ಷತಾ ಪ್ರಶಾಂತ್. ನಮಸ್ಕಾರ. ಅತ್ಯಂತ ಸುಂದರವಾಗಿ ತನ್ನ ತಂದೆಯ ಪರಿಚಯವನ್ನ ಸಭೆಗೆ ಮಾಡಿಕೊಟ್ಟಂತ ಅಕ್ಷತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು